ಕೋಲಾರ ಜಿಲ್ಲೆ ಬಿಟ್ಟು ಹೋರಾಟಗಾರರೆಲ್ಲ ಮುಳಬಾಗಿಲು ತಾಲೂಕು ಇಳಿದು ಬಿಟ್ಟಿದ್ದಾರೆ ಪಾಪ. ಇವನ ಗೊತ್ತಾಗ್ತಾ ಇಲ್ಲ. ಆದರೆ ಮೋಸ್ಟ್ಲಿ ಕೋಲಾರಲ್ಲಿ ಯಾರು ಜನಗಳು ಸಿಗ್ತಾ ಇಲ್ಲ ಅವ್ರಿಗೆ ಹೋರಾಟ ಮಾಡೋಕ್ಕೆ. ಅದಕ್ಕೆ ಬರೀ ಮುಳಬಾಗಿಲಲ್ಲೇ ಯಾವಾಗೂ ಹಸಿರು ಶಾಲೆ ಹಾಕ್ಕೊಂಡು ಇಲ್ಲಿ ಹೋರಾಟ ಮಾಡೋದು. ಕೋಲಾರಲ್ಲಿ ಪಾಪ ಕೋಲಾರ ಜಿಲ್ಲೆನಲ್ಲಿ ಮಾಡಲಿ, ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಆದರೆ ಬರೀ ಮುಳಬಾಗಿಲು ಇಟ್ಕೊಂಡಿದ್ದಾರೆ, ಬಿಡಿ ಪಾಪ ಅವ್ರ ಇಷ್ಟ ಅದು. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಉಪಾಧ್ಯಕ್ಷರಾದಂಥ ಶ್ರೀ ಹರೀಶ್ ಅವರೇ, ಮಾಜಿ MD, ಏನು ಇತಿಹಾಸದಲ್ಲಿ MD ಆಗಿ ಡೈರೆಕ್ಟರ್ ಆಗಿರೋರು ಅಂದರೆ ಮೋಸ್ಟ್ಲಿ ಒಬ್ಬನೇ ಪಾಪ. ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಅಧ್ಯಕ್ಷರೇ, ಕಾರ್ಯದರ್ಶಿ ಮಿತ್ರರೇ, ಹಾಲು ಉತ್ಪಾದಕರೇ, ಪತ್ರಕರ್ತ ಮಿತ್ರರೇ, ಈಗಾಗಲೇ ಸಮಯದ ಅಭಾವದಿಂದ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಕೆಲವು ವಿಚಾರಗಳನ್ನು ಮುಳಬಾಗಿಲು ತಾಲೂಕಿನ ಬಗ್ಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸೋನಿದ್ದೀನಿ. ಮುಳಬಾಗಿಲು ತಾಲೂಕಿನಲ್ಲಿ 175 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿವೆ. ಇದರ ಜೊತೆಗೆ ಸುಮಾರು 26 ಸಬ್ ಪಾಯಿಂಟ್ಗಳು ಕೂಡ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿವೆ. ಇದಲ್ಲದೆ ಸುಮಾರು 30 ಡೈರಿಗಳು ಕೂಡ ನಿಷ್ಕ್ರಿಯ ಆಗಿದೆ. ಹಾಗಿದ್ದಲೂ ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಈ ವರ್ಷ ಎಲ್ಲ ವರ್ಷಗಳಿಗಿಂತ ಹೆಚ್ಚಾಗಿ ಹಾಲು ಉತ್ಪಾದನೆ ಮಾಡದಂಥ ಒಂದು ಕೀರ್ತಿ ನಮ್ಮ ಹಾಲು ಉತ್ಪಾದಕರಿಗೆ ಸಲ್ತದೆ. ಗರಿಷ್ಠ ನಾವು ಈ ವರ್ಷದಲ್ಲಿ 1,26,000 ಲೀಟ್ರನ್ನು ನಾವು ಇವತ್ತು ಉತ್ಪಾದಿಸಿ ಒಕ್ಕೂಟಕ್ಕೆ ಕಳಿಸಿದ್ದೀವಿ ಅಂತಂದರೆ ಅದಕ್ಕೆಲ್ಲರಿಗೂ ಕೂಡ ನಿಮಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟದಲ್ಲಿ 13 ಏನು ಈ 12.5 ಲಕ್ಷ ಲೀಟ್ರ್ ಹಾಲನ್ನು ಈಗ ಉತ್ಪಾದನೆ ಮಾಡ್ತಾ ಇರೋದ್ರಲ್ಲಿ ನಮ್ಮ ಪಾಲು 1,26,000 ಇದೆ ಅಂತಂದರೆ ನಿಜಕ್ಕೂ ಕೂಡ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸ್ಬೋದಾಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ BMC ಒಂದು ಇದನ್ನು ಪ್ರಾರಂಭ ಮಾಡಿದ್ದು ಅಂತಂದರೆ ಮುಳಬಾಗಿಲಿನಲ್ಲಿ ಮಾನ್ಯ ಗೌರವಾನ್ವಿತ ಬಂಡಿಕಲ್ ವೆಂಕಟೇಶ್ ಅವರು ಅಂತ ಹೇಳಬೇಕು ಅಂತಂದರೆ ನಿಜಕ್ಕೂ ಕೂಡ ಸಂತೋಷ ಆಗ್ತದೆ. ಯಾವುದೇ ಹೊಸ ಒಂದು ಆವಿಷ್ಕಾರ ಬಂದರೂ ಕೂಡ ಅದನ್ನು ಮುಳಬಾಗಿಲು ತಾಲೂಕಿನಲ್ಲಿ ನಾವು ಮಾಡಿದ್ದೀವಿ. ಈಗ ಸದ್ಯಕ್ಕೆ ಕ್ಯಾನ್ ರೂಟ್ಗಳು ಯಾವುದೂ ಸಹ ನಮ್ಮಲ್ಲಿ ಇರೋದಿಲ್ಲ, ಬರೀ BMC ರೂಟ್ ಮಾತ್ರ ಇರ್ತದೆ. ಕೆಲವು ಒಕ್ಕೂಟಗಳು ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹಾಲು ಅಷ್ಟನ್ನು ಕೂಡ ಉತ್ಪಾದನೆ ಆಗದೆ ಇರ್ತಕ್ಕಂಥ ಒಂದು ಒಕ್ಕೂಟಗಳು ಕೂಡ ಇವೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಮಾನ್ಯ ಹನುಮೇಶ್ ಅವರು ಒಂದಕ್ಕೆ MD ಆಗಿದ್ದರು. ಅದರ ಉತ್ಪಾದನೆ ಎಷ್ಟು ಅಂತಂದರೆ 60,000. ಗುಲ್ಬರ್ಗ ಬರೀ 60,000ಕ್ಕೆ ಒಂದು ಒಕ್ಕೂಟ. ಹಾವೇರಿಗೆ 1 ಲಕ್ಷ ಚಿಲ್ಲರೆಗೆ ಅಲ್ಲೊಂದು ಒಕ್ಕೂಟ. ನಮ್ಮಲ್ಲಿ 1,26,000 ಬರ್ತಾ ಇದೆ. ಇದಕ್ಕೆ ನಿಜಕ್ಕೂ ಕೂಡ ಈ ಉತ್ಪಾದನೆಗೆ ಸಹಕಾರ ಮಾಡಿದಂಥವ್ರಿಗೆ ಎಲ್ಲ ಉತ್ಪಾದಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಪ್ರಮುಖವಾಗಿ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದು ವಿಚಾರ ಕೊರಿತಾ ಇರ್ತದೆ, ಏನು ಸ್ವಾಮಿ ನೀವು ರೇಟ್ ರಿಡ್ಯೂಸ್ ಮಾಡಿದ್ರಿ, 2 ರೂಪಾಯಿ ಕಡಿಮೆ ಮಾಡಿದ್ರಿ, ಯಾಕೆ ಮಾಡಿದ್ರಿ ನೀವು 2 ರೂಪಾಯಿ ಕಡಿಮೆ, ನಾವು ರೈತರು ಕಷ್ಟದಲ್ಲಿದ್ದೀವಿ ಅನ್ನೋ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಬಂದು ಓಡಾಡ್ತಾ ಇರ್ತದೆ. ಇದ್ರ ಬಗ್ಗೆ ಕೆಲವು ಸಮಜಾಯಿಷಿಗಳನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಪ್ರತಿ ವರ್ಷ ಕೂಡ ಅತಿ ಹೆಚ್ಚು ಹಾಲು ಬಂದಂಥ ಸಂದರ್ಭಗಳು ಇವು, ಕಡಿಮೆ ಹಾಲು ಬರುವಂಥ ಸಂದರ್ಭಗಳು ಕೂಡ ಇದೆ. ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ನೀವು ಕೊಟ್ಟಂಥ ಹಾಲನ್ನು ನಾವು ಮಾರಾಟ ಮಾಡಿ ಆ ಹಣವನ್ನು ನಿಮಗೆ ತಲುಪಿಸೋದು ನಮ್ಮ ಜವಾಬ್ದಾರಿ. ಈ ಜವಾಬ್ದಾರಿಯಲ್ಲಿ ನಮಗೆ ಮಾರುಕಟ್ಟೆ ಕೂಡ ಭಾಳ ಮುಖ್ಯ. ನಮಗೆ ಬರ್ತಾ ಇದ್ದಂಥ ಹಾಲು 7 ಲಕ್ಷ 8 ಲಕ್ಷ 9 ಲಕ್ಷದವರೆಗೂ
ನಾವು ಮಾರ್ಕೆಟನ್ನು ಸರಿದೂಗಿಸ್ಕೊಂಡು ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ವಿ. ಆದರೆ ಒಂದೇ ಸಾರಿ 12.5 ಲಕ್ಷ ಲೀಟ್ರ್ ಬಂದಾಗ ಅಷ್ಟು ಹಾಲನ್ನು ಕೂಡ ನಾವು ಹಾಲನ್ನಾಗಿ ಮಾರಾಟ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಹಾಲನ್ನು ಪುಡಿಯಾಗಿ ಪರಿವರ್ತನೆ ಮಾಡಿ ನಾವು ಸ್ಟಾಕ್ ಇಟ್ಕೋಬೇಕಾಗ್ತದೆ. ನಮಗೆ 1 kg ಪೌಡರನ್ನು ಮಾಡಬೇಕಾದ್ರೆ ಸುಮಾರು 8 ರೂಪಾಯಿ ನಷ್ಟ ಬರ್ತದೆ ನಮಗೆ. ಅದು ಕೂಡ ಅನೇಕ ತಿಂಗಳ ಕಾಲ ನಾವು ಬೆಲೆನ ರಿಡ್ಯೂಸ್ ಮಾಡದೆ ಹಾಗೇನೆ ಮುಂದುವರಿಸಿದ್ವಿ. ಇದು ಭಾಳ ತಾತ್ಕಾಲಿಕ, ಇದು ಪರ್ಮನೆಂಟ್ ಅಲ್ಲ. ನಮ್ಮ ಒಂದು ಮಾರ್ಕೆಟ್ಟು ಮತ್ತು ನಮ್ಮ ಒಂದು ನಷ್ಟ ಕಡಿಮೆ ಆದ ತಕ್ಷಣವೇ ಮತ್ತೆ ನಾವು ದರವನ್ನು ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದರಿಂದ ದಯವಿಟ್ಟು ತಾವ್ಯಾರು ಕೂಡ ಚಿಂತೆಗೊಳಗಾಗುವಂಥ ಸಂದರ್ಭ ಇಲ್ಲ. ಏನು ಆಡಳಿತ ಮಂಡಳಿ, ನಮ್ಮ ಕೋಲಾರ ಆಡಳಿತ ಮಂಡಳಿ ಇದೆಯೋ, ನಮ್ಮ ರೈತರಿಗೆ ಅತಿ ಹೆಚ್ಚಿನ ದರವನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈ ಕಡಿಮೆ ಮಾಡಿರ್ತಕ್ಕಂಥ ಒಂದು ವಿಚಾರ ತಾತ್ಕಾಲಿಕ. ಇದಕ್ಕೆ ಯಾರೂ ಕೂಡ ನೀವೇನು ಸೊಪ್ಪಾಗದೆ, ಅನೇಕರು ಕೆಲವರು ಇದ್ದಾರೆ ಬರೀ ಹೋರಾಟಗಾರರು ಅಂತ. ಆ ಹೋರಾಟಗಾರರಿಗೆ ವಾಸ್ತವಾಂಶ ಏನು ಅಂತ ತಿಳ್ಕೋಬೇಕು. ಆ ಹೋರಾಟಗಾರರಿಗೆ ಇನ್ನೊಂದೇನು ಅಂದರೆ ಮುಳುಬಾಗಿಲು ಬಿಟ್ಟರೆ ಇನ್ಯಾವುದೂ ಜಾಗನೇ ಇದ್ದಂಗಿಲ್ಲ ಅವ್ರಿಗೆ. ಎಲ್ಲ ಕೋಲಾರ ಜಿಲ್ಲೆ ಬಿಟ್ಟುಬಿಟ್ಟು ಹೋರಾಟಗಾರರೆಲ್ಲ ಮುಳುಬಾಗಿಲು ತಾಲೂಕು ಇಳಿದು ಬಿಟ್ಟಿದ್ದಾರೆ ಪಾಪ. ಇವನು ಗೊತ್ತಾಗ್ತಾ ಇಲ್ಲ. ಆದರೆ ಮೋಸ್ಟ್ಲಿ ಕೋಲಾರಲ್ಲಿ ಯಾರು ಜನಗಳು ಸಿಗ್ತಾ ಇಲ್ಲ ಅವ್ರಿಗೆ ಹೋರಾಟ ಮಾಡೋಕ್ಕೆ. ಅದಕ್ಕೆ ಬರೀ ಮುಳುಬಾಗ್ಲಲ್ಲೇ ಯಾವಾಗೂ ಹಸಿರು ಶಾಲೆ ಹಾಕ್ಕೊಂಡು ಇಲ್ಲಿ ಹೋರಾಟ ಮಾಡೋದು. ಕೋಲಾರಲ್ಲಿ ಪಾಪ ಕೋಲಾರ ಜಿಲ್ಲೆನಲ್ಲಿ ಮಾಡಲಿ, ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಆದರೆ ಬರೀ ಮುಳುಬಾಗ್ಲು ಇಟ್ಕೊಂಡಿದ್ದಾರೆ, ಬಿಡಿ ಪಾಪ ಅವ್ರ ಇಷ್ಟ. ಅದು ರೈತರಿಗೆ ಅನುಕೂಲ ಮಾಡೋದರಲ್ಲಿ ಕೋಲಾರ ಹಾಲು ಒಕ್ಕೂಟ ಭಾಳ ಮುಂದೆ ಇದೆ. ಅನೇಕ ಸಬ್ಸಿಡಿ ಕಾರ್ಯಕ್ರಮಗಳಿದೆ. ಅದನ್ನೆಲ್ಲ ಹೇಳೋದಕ್ಕೆ ಈಗ ಸಮಯ ಇಲ್ಲದೆ ಇಲ್ಲೋ ಕಾರಣದಿಂದ ಅವೆಲ್ಲ ಹೇಳೋದಕ್ಕೆ ಆಗ್ತಾ ಇಲ್ಲ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ನಿಮಗೆ ದರ ಜಾಸ್ತಿ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳ್ತಾ, ಏನು ಈಗಾಗಲೇ ಸಮಯ ಮೀರಿರೋದ್ರಿಂದ ಶಾಸಕರು ಕೂಡ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.